ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಬಾನು. ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ. ನಾನಿವತ್ತು ಬೆಳಗ್ಗೆನೇ ಬ್ಯಾಂಗ್ಳೂರ್ಗೆ ಹೊರಟಿದ್ದೀನಿ. ನಾಳೆ ನನ್ನ ತಂಗಿ ಶ್ರೀಮಂತ ಇರೋದ್ರಿಂದ ನಾನು ಬೆಳಗ್ಗೆನೇ 6 ಗಂಟೆಗೆ ನಮ್ಮ ಮನೇನ ಬಿಟ್ವಿ. ಹೋಗೋಷ್ಟರೊಳಗಡೆ ಒಂದು 9:30 10 ಗಂಟೆ ಆಗುತ್ತೆ ಅಂದ್ಬಿಟ್ಟು ಬೇಗ ಹೊರಡ್ತಾ ಇದ್ವಿ. ನಾವು ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ಆಗೇ ಬರ್ತಾಯಿತ್ತು, ಸೋನೆ ಥರ. ಬೆಳಗಿನ ಜಾವದಲ್ಲೆಲ್ಲ ತುಂಬಾ ಮಳೆ ಇತ್ತು, ಹಾಗಾಗಿ ಬೆಳಗ್ಗೆನೇ ಬೇಗ ಹೊರಡೋಕ್ಕಾಗಲಿಲ್ಲ. ನಾನು ಹೋಗೋಷ್ಟರೊಳಗಡೆ ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬೇಗ ಹೋಗಬೇಕು. ಮತ್ತು ಟಿಫನ್ನು ಕೂಡ ಆಗಿರಲಿಲ್ಲ. ಟಿಫನ್ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಬೇಗ ಹೊರಟ್ವಿ. ನಾನು ಹೋಗೋಷ್ಟರೊಳಗಡೆ ಎಲ್ಲರೂ ರೆಡಿಯಾಗಿ ಆಚೆ ವೆಯ್ಟ್ ಮಾಡ್ತಾಯಿದ್ರು. ಹೋಗಿ ಒಳಗಡೆ ಟಿಫನ್ ಮುಗಿಸ್ಕೊಂಡು ಎಲ್ಲರೂ ಗಾಂಧಿ ಬಜಾರಿಗೆ ಬಂದ್ವಿ. ಗಾಂಧಿ ಬಜಾರಲ್ಲಿ ಸ್ವಲ್ಪ ನಾಳೆ ಶ್ರೀಮಂತಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತಗೋಬೇಕಿತ್ತು ಅಂತ ಬಂದ್ವಿ. ಹಾಗೆ ಬರಬೇಕಾದ್ರೆ ಆಚೆ ದಸರಾ ಗೊಂಬೆಗಳೆಲ್ಲ ಇಟ್ಟಿದ್ರು, ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ಸ್ವಲ್ಪ ಏನಾದ್ರು ತೊಗೊಳ್ಳೋಣ ದಸರಾ ಗೊಂಬೆಗಳು ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆ ಅದು ದಸರಾ ಗೊಂಬೆಗಳ್ನ ಯಾರೂ ತೊಗೋಬಾರ್ದು, ಅಂದರೆ ಯಾರು ಪಟ್ಟದ ಗೊಂಬೆ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ಅವ್ರು ಮಾತ್ರ ದಸರಾ ಗೊಂಬೆನ ಇಡಬೇಕು ಅಂತ ಅವರು ಹೇಳಿದ್ರು. ಹಾಗೆ ನಾವು ಒಂದಕ್ಕಿಂತ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಎಲ್ಲನೂ ನೋಡಿಕೊಂಡು ಹಂಗೆ ಆಚೆಗೆ ಬರೋಣ ಅಂತ ಬಂದ್ವಿ. ಅದರಲ್ಲಿ 2 ದೀಪ ಇಷ್ಟ ಆಯಿತು ಅಂತ ದೀಪ ತೊಗೊಂಡು ಬಂದ್ವಿ. ಅವ್ರು ಪಟ್ಟದ ಗೊಂಬೆ ಯಾರು ನಿಮ್ಮ ಅಪ್ಪ ಅಮ್ಮ ಮಾಡ್ತಿರ್ಬೇಕು, ನಾನು ಬಂದೆ ಮಾಮ ಮಾಡ್ತಾ ಇರ್ಬೇಕು. ಅವ್ರು ನೀವು ಪಟ್ಟದ ಗೊಂಬೆ ಬಂದು ನೀವು ಕೂರಿಸ್ಬೋದು. ಹೌದಾ? ಕಂಟಿನ್ಯೂಸ್ ಆಗಿ ಮಾಡ್ಬೇಕು, 10 ದಿನ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ಇಲ್ಲಿ ಐತೆ ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಹಂಗೆ ಹೊಟ್ಟೆ ಹಸ್ವಾಗ್ತಿತ್ತು ಅಂತ ಒಂದು ಹೋಟೆಲಿಗೆ ಬಂದ್ವಿ ಗಾಂಧಿ ಬಜಾರಲ್ಲೇ. ಅಲ್ಲಂತೂ ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ಮದುವೆ ಮನೆ ಊಟ ಥರ ಇತ್ತು. ಒಬ್ಬಟ್ಟು ಎಲ್ಲನೂ ಇಟ್ಟಿದ್ರು, ದೋಸೆ ಒಬ್ಬಟ್ಟು ಎಲ್ಲ ಬಡಿಸಿದ್ರು. ಬಾಳೆದೆಲೆ ಹಾಕಿ ಈ ಥರ ಎಲ್ಲರನ್ನೂ ಲೈನು ಕೂರಿಸಿ ಊಟ ಬಡಿಸ್ತಾರೆ. ಊಟ ಮಾತ್ರ ಸಖತ್ತಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು. ನಾವು ಆಲ್ರೆಡಿ 2 ಟೈಮ್ಸ್ ಹೋಗಿರೋದು ಈ ಹೋಟೆಲ್ಗೆ. ಮತ್ತು ಹಾಗೆ ಬರಬೇಕಾದ್ರೆ ಅವರೆಲ್ಲ ಈ ಥರ ಊಟ ಬಡಿಸೋರೆಲ್ಲ ಈ ಥರ ಕ್ಯಾಪ್ಗಳು ಹಾಕ್ಕೊಂಡಿದ್ರು. ಅದನ್ನು ಹಾಗೆ ಅವರು ಇಟ್ಟಿದ್ರು, ಯಾರಾದರೂ ಬೇಕಾದರೆ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಅಂತ. ಆ ಫೋಟೋಸ್ನ ತೆಗೆಸ್ಕೊಂಡು ನಾವು ಮನೆಗೆ ಬರೋಷ್ಟರೊಳಗಡೆ 7 ಗಂಟೆ ಆಗೋಯ್ತು. ನಾವು ಯಾವುದೇ ಥರದ ಡೆಕೋರೇಷನ್ ಅವ್ರಿಗೆಲ್ಲ ಹೇಳಿರಲಿಲ್ಲ, ಬರೀ ಫ್ಲವರ್ ಡೆಕೋರೇಷನ್ ಅವ್ರಿಗೆ ಮಾತ್ರ ಹೇಳಿದ್ದು. ಈ ಥರ ತಟ್ಟೆ ತುಂಬ ಸಾಮಾನೆಲ್ಲ ಏನಿರುತ್ತೆ ಆ ಥರ ಎಲ್ಲ ನಾವೇ ಪ್ಲೇಟು ಮತ್ತು ನೆಟ್ಟೆಡ್ ಎಲ್ಲ ತೊಗೊಂಡು ಬಂದಿದ್ವಿ. ಫ್ರೂಟ್ಸು ಕೂಡ ಜಾಸ್ತಿ ತೊಗೊಂಡು ಬಂದಿದ್ವಿ. ಕೊಬ್ಬರಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಮಗಂತೂ ಕೊಬ್ಬರಿ ನೋಡಿ ಸಖತ್ ಇಷ್ಟ ಆಗೋಯ್ತು ನನಗೆ. ನೋಡಿ ಶ್ರೀಕೃಷ್ಣ ಮತ್ತು ಗೋವಿಂದ ಶ್ರೀಮಂತ ಆ ಥರದ್ದೆಲ್ಲದು ತುಂಬ ಚೆನ್ನಾಗಿ ಇರೋದು ಸಿಕ್ತು ನಮಗೆ. ನಾವು ಏನೇನು ಅಂದ್ಕೊಂಡಿದ್ವಿ ಆ ಥರದ್ದೆಲ್ಲ ಸಿಕ್ತು. ತೊಗೊಂಡು ಬಂದು ಪ್ಯಾಕಿಂಗ್ ಮಾಡಿ ಮಲ್ಕೊಳ್ಳೋಷ್ಟರೊಳಗಡೆ ನಮಗೆ ಒಂದು 12:30 1 ಗಂಟೆ ಆಗೋಯ್ತು. ಅಂದವೇ ಬರಬೇಕಾದ್ರೆ ಈ ಥರ ನೆಟ್ಟೆಡು ಮತ್ತು ಆ ಬುಟ್ಟಿಗಳೆಲ್ಲ ತೊಗೊಬಂದಿದ್ವಿ, ಟ್ರೇ ಎಲ್ಲ. ಹಾಗೆ ಎಲ್ಲನೂ ಡೆಕೋರೇಷನ್ನ ನಾನು, ಸೌಮ್ಯ ಮತ್ತು ತೇಜು, ಲತಾ ಆಂಟಿ ಮತ್ತು ಸುಜಾತಮ್ಮ ಎಲ್ಲರೂ ಸೇರಿಕೊಂಡು ಪ್ಯಾಕಿಂಗ್ ಮಾಡ್ಕೊಂಡ್ವಿ. ಬೆಳಗ್ಗೆನೇ ಬೇಗ ಒಂದು 6 ಗಂಟೆಗೆ ಹೋಗಬೇಕಿತ್ತು. ನಾನು ನನ್ನ ತಂಗಿಗೆ ಪಾರ್ಲರ್ ಅವ್ರು ಬರ್ತಾರೆ ಅಂದ್ಬಿಟ್ಟು ಪಾರ್ಲರ್ ಅವ್ರಿಗೆ ನಾವು ಒಂದು ಗೌತಮನ್ನ ಅವ್ರ ಹತ್ರ ಹೇಳಿದ್ವಿ. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅವರು, ಗೌತಮು. ನಮಗಂತೂ ಅವ್ರ ಮೇಕಪ್ ಅಂತೂ ತುಂಬ ಇಷ್ಟ. ಅವಳು ಮದುವೆ ಕೂಡ ನಾವು ಅವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಂಡಿದ್ವಿ. ನಮಗೆ ಸ್ವಲ್ಪ ರಿಲೇಟಿವ್ಸ್ ಅಂತಲೇ ಹೇಳ್ಬೋದು, ನನ್ನ ತಂಗಿ ಫ್ರೆಂಡು ಅವನು. ಹಾಗಾಗಿ ಅವನ ಹತ್ರನೇ ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಬೆಳಗ್ಗೆನೇ 6 ಗಂಟೆಗೆ ಹೋಗಬೇಕಿತ್ತು ನಾನು ಅಂದ್ಬಿಟ್ಟು ಬೇಗ ಪ್ಯಾಕಿಂಗ್ ಮಾಡಿಟ್ವಿ. ನೋಡಿ ಎಲ್ಲರೂ ಸೇರಿಕೊಂಡು ಕೆಲಸಗಳೆಲ್ಲ ಬೇಗ ಮಾಡಿದ್ವಿ. ಅದಕ್ಕೆ ಹೇಳೋದು ಫ್ಯಾಮಿಲಿ ಜೊತೆಗಿರಬೇಕು ಅಂತ. ಅವರೆಲ್ಲರೂ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಏನೇ ಆದರೂ ನಾವಿದ್ದೀವಿ, ನೀನು ಮಾಡು ಅಂತ ಹೇಳ್ತಾರೆ. ನಾನು ಏನೇ ಒಂದು ಹೊಸ ಕೆಲಸ ಮಾಡಬೇಕು ಅಂದರೂ ಅವರೆಲ್ಲ ನನಗೆ ಎಂಕರೇಜ್ ಮಾಡಿ ಮಾಡು ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನೇ ಟ್ರೈ ಮಾಡೋಣ ಈ ಥರ ಎಲ್ಲ ಅಂದ್ಬಿಟ್ಟು ನಾನೇ ಟ್ರೈ ಮಾಡಿದೆ. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ಚೆನ್ನಾಗಿ ಬಂತು. ಮಾತ್ರ ತುಂಬಾ ಖುಷಿ ಆಯಿತು. ನನ್ನ ತಂಗಿ ಬೆಳಗ್ಗೆನೇ ನೋಡಿದ ತಕ್ಷಣ ಅಂತೂ ಫುಲ್ ಖುಷಿಯಾಗೋದ್ಲು, ಇಷ್ಟು ಚೆನ್ನಾಗಿ ಮಾಡ್ಕೊಬಂದಿದೆಯಲ್ಲ ಅಂತ. ಅದಕ್ಕೆ ನಾವು ಯಾವ ಡೆಕೋರೇಷನ್ನರ್ಗೂ ಬೇಡ ಬಿಡು ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ. ಎಲ್ಲನೂ ಕೂತ್ಕೊಂಡು ನಾವೇ ಮಾಡಿದ್ವಿ. ಪ್ರೋಗ್ರಾಮು ಒಂದು 10:30ಗೆ ಸ್ಟಾರ್ಟ್ ಆಯಿತು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಅಮ್ಮನ ಮನೆಯೆಲ್ಲ ಊರಿಂದ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ. ಬೇಗನೆ ಅಪ್ಪಾಜಿ ಅಮ್ಮ
ಮತ್ತು ಊರವರೆಲ್ಲ ಬೇಗ ಒಂದು 10:30 ಅಷ್ಟರೊಳಗಡೆ ಬಂದೇ ಬಿಟ್ಟರು. ನಮ್ಮ ಅಕ್ಕಂದಿರೆಲ್ಲ ಬಂದಿದ್ದರು, ಅವ್ರ ಜೊತೆ ಎಲ್ಲ ಮಾತಾಡಿಸ್ತಾ ಇದ್ದೆ. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಮತ್ತು ನಾನೇ ಸ್ವಲ್ಪ ಕೂತ್ಕೊಂಡು ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದೆ. ಅಮ್ಮ ಅಲ್ಲಿ ಸ್ಟೇಜ್ ಮೇಲೆ ಬಿಂದು ಜೊತೆ ಇದ್ದರು. ನಂದೊಂದು ಸ್ವಲ್ಪ ಹೇರ್ ಒಂದು ಸ್ವಲ್ಪ ಲೂಸ್ ಆಗಿತ್ತು ಅಂತ ತೇಜು ಮತ್ತು ಸುಜಾತಾಂಟಿ ಅವರೆಲ್ಲ ರೆಡಿ ಮಾಡ್ತಾಯಿದ್ರು. ನಂದು ಅಮ್ಮ ಅವರೆಲ್ಲ ಕೂತ್ಕೊಂಡು ಶಾಸ್ತ್ರ ಎಲ್ಲ ಮಾಡಿಸ್ತಾಯಿದ್ರು. ಅಮ್ಮ ಅವ್ರ ಊರಿಗೆ ಏನು ಕರ್ಕೊಂಡು ಹೋಗೋಕ್ಕಾಗಲ್ಲ ಬಿಂದುನ, ಯಾಕೆಂದರೆ ಅವಳು ಡೆಲಿವರಿನ ಇಲ್ಲೇ ಬ್ಯಾಂಗ್ಳೂರಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಊರಿಗೇನು ಹೋಗಲಿಲ್ಲ. ಇಲ್ಲೇ ನಮ್ಮ ಮನೆಯವ್ರ ಅಕ್ಕನ ಮನೆ ಶಾಸ್ತ್ರ ಪ್ರಕಾರ ಅಪ್ಪನ ಮನೆಗೆ ಹೋಗಬೇಕು ಅಂತ ಹೇಳ್ತಾರಲ್ವ, ಹಾಗೆ ನಮ್ಮ ಮನೆಯವ್ರ ಅಕ್ಕನ ಮನೆಗೆ ಅವಳು ಅಪ್ಪನ ಮನೆ ಆಗುತ್ತೆ ಅಂತ ಬಂದಳು. ಬೇಗ ಬೇಗನೆ ಮಾಡ್ಕೊಂಡ್ವಿ. ಊಟ ಒಂದು 11:30 1 ಗಂಟೆ ಅಷ್ಟರೊಳಗೆ ಆಲ್ರೆಡಿ ಕೊಡ್ತಾಯಿದ್ರು. 1 ಗಂಟೆಗೆ ಎಲ್ಲರೂ ಊಟ ಫೋಟೋಸ್ ಎಲ್ಲ ತೆಗ್ಸಾದ್ಮೇಲೆ ಲಾಸ್ಟಲ್ಲಿ ಮೊದಲು ತುಂಬ ಶಾಸ್ತ್ರ ಮಾಡ್ತಾಯಿದ್ರು. ಬಿಂದು ಹಸ್ಬೆಂಡ್ ಮನೆಯವರು. ಲಾಸ್ಟಲ್ಲಿ ಶಾಸ್ತ್ರ ಮುಗ್ದಾದ್ಮೇಲೆ ನಾವು ಊಟಕ್ಕೆ ಹೋಗ್ಬೇಕಿತ್ತು ಅಂದ್ಬಿಟ್ಟು, ಅವಳಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಈ ಶಾಸ್ತ್ರ ಎಲ್ಲ ಮಾಡಿದ್ರು. ನಮ್ಮ ಅತ್ತೆ, ನಮ್ಮಮ್ಮ, ಗೌತಮ್ ಅವ್ರ ಚಿಕ್ಕಮ್ಮ ಎಲ್ಲರೂ ಕೂಡ ಮಾಡಿದ್ರು. ಶಾಸ್ತ್ರ ಎಲ್ಲ ಮುಗ್ದಾದ್ಮೇಲೆ ಊಟ ಮುಗಿಸ್ಕೊಂಡು ಸ್ವಲ್ಪ ಹಾಗೆ ಅವಳಿಗೆ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸ್ದಾಗಿ ನೋಡ್ತೀರಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಮರಿಬೇಡಿ.